ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ಒಂದು ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ಕೂಡ ತಿಳಿಸ್ತಾ ಒಂದು CTT ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಅಂದರೆ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನೋದು ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಈ ಒಂದು ಬೋರ್ಡ್ ಕಡೆಯಿಂದ ನಡೆಸ್ತಕ್ಕಂಥ ಒಂದು ಎಕ್ಸಾಮ್ ಏನಿದೆಯಲ್ಲ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಈ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಫೆಬ್ರವರಿ ತಿಂಗಳ 7 ಮತ್ತು 8ನೇ ತಾರೀಕಿನಂದು ಒಂದು ಪರೀಕ್ಷೆ ನಿಗದಿಯಾಗಿರ್ತಕ್ಕಂಥದ್ದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದನೂ ಅಫಿಷಿಯಲ್ ಅನೌನ್ಸ್ಮೆಂಟ್ ಎಲ್ಲ ಕೊಟ್ಟು ವೇಳಾಪಟ್ಟಿನ ಕೂಡ ಇಲಾಖೆ ಕಡೆಯಿಂದ ಪ್ರಕಟ ಮಾಡಿರುವಂಥದ್ದಾಗಿರುತ್ತೆ. ಅದನ್ನು ಕೂಡ ನೀವು ವೀಕ್ಷಣೆ ಕೂಡ ಮಾಡ್ಕೊತಿದ್ದೀರಾ ಅಂತ ಹೇಳ್ಬೋದಾಗಿರುವಂಥದ್ದು. ಇದೀಗ ಒಂದು ಟೈಮ್ ಟೇಬಲ್ ಸಮಯ ಆಗಿರ್ಬೋದು, ಇಲಾಖೆ ಕಡೆಯಿಂದ ಹಾಲ್ ಟಿಕೆಟ್ಗಳನ್ನು ಕೂಡ ಒಂದು ಅಡ್ಮಿಟ್ ಕಾರ್ಡ್ ಅಂತಕ್ಕಂಥದ್ದು ಏನಿರುತ್ತಲ್ಲ ಅದನ್ನು ಕೂಡ ಇಲಾಖೆ ಕಡೆಯಿಂದ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದಾಗಿರುತ್ತೆ. ಒಂದು ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತೆಲ್ಲ ನಮ್ಮ ಕನ್ನಡದ ಯೂಟ್ಯೂಬ್ ಚಾನಲ್ ಕೂಡ ಮಾಹಿತಿನ ಕೊಟ್ಟಿದ್ದೀವಿ. ಸೊ ಅದರ ಮುಖಾಂತರ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದಿರುತ್ತೆ ಹಾಲ್ ಟಿಕೆಟನ್ನು. ಇದೀಗ ಪ್ರಮುಖವಾಗಿ ಅಭ್ಯರ್ಥಿಗಳಿಗೆ ಒಂದು CTT ಎಕ್ಸಾಮನ್ನು ಬರೀತಕ್ಕಂಥ ಒಂದು ಕ್ಯಾಂಡಿಡೇಟ್ಸ್ಗಳಿಗೆ ಇಲಾಖೆ ಕಡೆಯಿಂದ ಅಂದರೆ CBSE ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಕಡೆಯಿಂದ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಅದು ಏನು ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಿರೋದಾಗಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು ಅಂತ ಮತ್ತೊಮ್ಮೆ ತಿಳಿಸ್ತಾ ಇರುವಂಥದ್ದಾಗಿರುತ್ತೆ. ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾಮ್ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕೂಡ ಹೆಚ್ಚುವರಿ ಮಾಹಿತಿನ ಪಡ್ಕೋಬೋದಾಗಿರುತ್ತೆ. ಕನ್ನಡದಲ್ಲಿ CTTಗೆ ಸಂಬಂಧಪಟ್ಟಂತೆ ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕನ್ನಡದಲ್ಲಿ ನೀವು ತಿಳ್ಕೊಬೋದಾಗಿರುತ್ತೆ ಅಂತ ಹೇಳ್ತಾ ಒಂದೊಂದಾಗಿ ನಿಮಗೆ ಸ್ಕ್ರೀನ್ ಮುಖಾಂತರ ಇವಾಗ ತೋರಿಸ್ತಾ ಇರುವಂಥದ್ದಾಗಿರುತ್ತೆ. ಇಲಾಖೆ ಕಡೆಯಿಂದ ಬಂದಿರತಕ್ಕಂಥ ಪ್ರಮುಖ ಅಂಶಗಳನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಅವರು ಗಮನಿಸಿ ಅಂತಕ್ಕಂಥ ಒಂದು ನೋಟಲ್ಲಿ ಪ್ರಮುಖವಾಗಿ ಮಾಹಿತಿನ ಕೊಟ್ಟಿರೋದಾಗಿರುತ್ತೆ. ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ತೋರಿಸ್ತಾ ಇದೆ ನಿಮಗೆ. ಇಂಗ್ಲೀಷಲ್ಲಿ ಇರ್ತಕ್ಕಂಥ ಒಂದು ಮಾಹಿತಿ ಈ ರೀತಿಯಾಗಿರುವಂಥದ್ದಾಗಿರುತ್ತೆ. ಕಂಪ್ಲೀಟಾಗಿ ಅದನ್ನು ಕೂಡ ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ. ಇವಾಗ ಅರ್ಥ ಆಗದಿರುವಂಥ ಅಭ್ಯರ್ಥಿಗಳು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾ ಇರುವಂಥದ್ದಾಗಿರುತ್ತೆ. ಪ್ರಮುಖವಾಗಿ ಅಲ್ಲಿ ಗಮನಿಸಿ ನೋಟ್ ಅಂತ ಏನಿತ್ತಲ್ಲ ಅದರಲ್ಲಿ ಸರಿಯಾದ ಗೋಚರಿಸುವಂಥ ಒಂದು ಛಾಯಾಚಿತ್ರ ಮತ್ತು ಸಹಿ ಇಲ್ಲದೆ ಪ್ರವೇಶ ಪತ್ರವನ್ನು ಹೊಂದಿರುವ ಅಭ್ಯರ್ಥಿಗಳಿಗೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಇವಾಗ ನೀವೇನಾದರೂ ಇಮೇಜ್ ಅಪ್ಲೋಡ್ ಮಾಡಿಲ್ಲ, ಅಲ್ಲಿ ಫೋಟೋ ಇಲ್ಲ ನಿಮ್ಮದು ಅಥವಾ ಸಿಗ್ನೇಚರ್ ಇಲ್ಲ ಅನ್ನೋ ಸಂದರ್ಭದಲ್ಲಿ 2020 CTT ಪರೀಕ್ಷೆಯನ್ನು ಯಾವುದೇ ಸಂದರ್ಭದಲ್ಲಾದರೂ ಬರೆಯಲು ನಿಮಗೆ ಅನುಮತಿ ಕೊಡಲಾಗುವುದಿಲ್ಲ ಅಂತಕ್ಕಂಥ ಮಾಹಿತಿನ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ದಯವಿಟ್ಟು ಅಂತಿಮ ದೃಢೀಕರಣದ ಪುಟದಲ್ಲಿ ಪ್ರವೇಶ ಪತ್ರದಲ್ಲಿರುವ ಹೆಸರಾಗಿರ್ಬೋದು, ಹುಟ್ಟಿದ ದಿನಾಂಕ ಆಗಿರ್ಬೋದು, ಲಿಂಗ ಆಗಿರೋ ಒಂದು ಕ್ಯಾಟಗರಿ ಆಗಿರ್ಬೋದು ಅಂದರೆ ವರ್ಗ ಮುಂತಾದ ವಿವರಗಳು ಹಾಗೂ ಇತರ ಒಂದು ವಿವರಗಳನ್ನು ಪರಿಶೀಲಿಸಿ ಪ್ರವೇಶ ಪತ್ರದಲ್ಲಿ ಯಾವುದೇ ನಿರ್ದಿಷ್ಟ ಒಂದು ಅಂತಿಮ ದೃಢೀಕರಣ ಪುಟದೊಂದಿಗೆ ಹೊಂದಿಕೆ ಆಗದಿದ್ದರೆ ಅಭ್ಯರ್ಥಿಗಳು ಅಗತ್ಯ ತಿದ್ದುಪಡಿಗಾಗಿ ತಕ್ಷಣವೇ CBSE ಒಂದು ಡಿಪಾರ್ಟ್ಮೆಂಟನ್ನು ಸಂಪರ್ಕ ಮಾಡಬೇಕು ಅಂತಕ್ಕಂಥ ಮಾಹಿತಿನಲ್ಲಿ ಕೊಟ್ಟಿದ್ದಾರೆ, ತಿಳಿಸಬಹುದು ಅಂತ. ಅಭ್ಯರ್ಥಿಗಳಿಗೆ ಪ್ರಮುಖವಾಗಿ ಒಂದು ಸೂಚನೆಗಳೇನು ಕೊಟ್ಟಿದ್ದಾರೆ ಅದನ್ನು ಕೂಡ ಗಮನಿಸುವಂಥದ್ರಲ್ಲಿ ನೋಡ್ತಾ ಇದ್ದಾರೆ. ಅಭ್ಯರ್ಥಿಗಳು ಈ ಪ್ರವೇಶ ಪತ್ರದಲ್ಲಿ ನಮೂದಿಸಲಾದಂಥ ಸೂಚನೆಗಳನ್ನು ಪಾಲಿಸಬೇಕು ಅಂತೆಲ್ಲ ಕೊಟ್ಟಿರುವಂಥದ್ದಾಗಿರುತ್ತೆ. ಪ್ರಮುಖವಾಗಿ ಮೊದಲದಾಗಿ ಅದೇ ಇರುತ್ತೆ. ನಂತರದಲ್ಲಿ ಎರಡನೇದು ಪರೀಕ್ಷೆ ಪ್ರಾರಂಭವಾಗ ಕನಿಷ್ಠ 120 ನಿಮಿಷಗಳ ಅಂದರೆ 2 ಗಂಟೆ ಮೊದಲು ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ವರದಿ ಮಾಡ್ಕೋಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ರಿಪೋರ್ಟಿಂಗ್ ಟೈಮ್ ಅಂತ ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. 7:30 ಸಮಯಕ್ಕೆ ರಿಪೋರ್ಟಿಂಗ್ ಟೈಮ್ ಅಂತ. ಮತ್ತೆ ಬೆಳಗಿನ ಪಾಳಿಯಲ್ಲಿ ಬೆಳಿಗ್ಗೆ 9:30 ನಂತರ ಮತ್ತು ಮಧ್ಯಾಹ್ನದ ಪಾಳಿಯಲ್ಲಿ ಮಧ್ಯಾಹ್ನ 2:30 ನಂತರ ಯಾವುದೇ ಅಭ್ಯರ್ಥಿಗಳಿಗೆ ಪರೀಕ್ಷಾ ಕೇಂದ್ರವನ್ನು ಪ್ರವೇಶಿಸಲು ಅವಕಾಶ ಕೊಡೋದಿಲ್ಲ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ ಬೆಳಗ್ಗೆ ಎಕ್ಸಾಮ್ ಇರುತ್ತಲ್ಲ, ಎಕ್ಸಾಮ್ ಪೇಪರ್ 2 ಅನ್ನತಕ್ಕಂಥದ್ದು 9:30ಕ್ಕೆ ಶುರುವಾಗೋದಿರುತ್ತೆ. ಅದಕ್ಕೂ ಮೊದಲು ಇರಬೇಕು, ಆ ನಂತರ ಅವರಿಗೆ ಪರ್ಮಿಷನ್ ಕೊಡಲ್ಲ ಅಂತ. ಮಧ್ಯಾಹ್ನದ ಒಂದು ಪೇಪರ್ 1 ಎಕ್ಸಾಮ್ ಇರುತ್ತಲ್ಲ ಅದನ್ನು ಮಧ್ಯಾಹ್ನ 2 ಗಂಟೆ 30 ನಿಮಿಷಕ್ಕೆ ಇರುವಂಥದ್ದು ಇರುತ್ತೆ. 2 ಗಂಟೆ 30 ನಿಮಿಷದ ನಂತರ ಬರ್ತಕ್ಕಂಥ ಅಭ್ಯರ್ಥಿಗಳನ್ನು ಪರಿಗಣಿಸುವುದಿಲ್ಲ ಅಥವಾ ಪ್ರವೇಶ ಕೊಡೋದಿಲ್ಲ ಅಂತ ಮಾಹಿತಿಯಲ್ಲಿ ತಿಳಿಸಿರುವಂಥದ್ದಾಗಿರುತ್ತೆ. ಅವರು ನಂತರದಲ್ಲಿ ನೋಡುವಂಥದ್ದರೆ ಅಗತ್ಯವಿದ್ದರೆ ವಿವರಗಳನ್ನು ಬರೆಯಲು ನಿಮ್ಮ ಸ್ವಂತ ನಿಲಿ ಪೆನ್ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಪೆನ್ ತರಬಹುದು ಅಂತೆಲ್ಲ ಮಾಹಿತಿನಲ್ಲಿ ತಿಳಿಸಿರೋದಾಗಿರುತ್ತೆ. ಅಂದರೆ ಅಭ್ಯರ್ಥಿಗಳಿಗೆ ಅವರು ತಿಳಿಸಿರುವಂಥದ್ದು ಪ್ರಮುಖ ಅಂಶ ಏನಾಗಿರುತ್ತೆ ಅಂತಂದರೆ ಅಭ್ಯರ್ಥಿಗಳು ಕ್ಯಾಂಡಿಡೇಟ್ಸ್ ಇರ್ತಾರಲ್ಲ ಅವ್ರುಗಳು ಪೆನ್ನನ್ನು ತರೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಟ್ಟಿದ್ದಾರೆ. ಬ್ಲೂ ಪೆನ್ ಅಥವಾ ಬ್ಲಾಕ್ ಪೆನ್ನು, ಬಾಲ್ ಪೆನ್ ಆಗಿರಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಗತ್ಯವಿದ್ದರೆ ವಿವರಗಳನ್ನು ಬರೆಯಲು ನಿಮ್ಮ ಸ್ವಂತ ಅದು ಪೆನ್ ತಗೊಂಬನ್ನಿ ಅಂತ. ಮತ್ತು 4ನೇದು ಮಾನ್ಯವಾದ ಪ್ರವೇಶ ಪತ್ರ ಹಾಗೂ ಮೂಲ ಫೋಟೋ ID ಇಲ್ಲದೆ ಪ್ರವೇಶ ನಿಷೇಧಿಸಲಾಗಿದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ ವ್ಯಾಲಿಡ್ ನಿಮ್ಮದು ಅಡ್ಮಿಟ್ ಕಾರ್ಡ್ ಏನಿರುತ್ತಲ್ಲ ಅಥವಾ ಹಾಲ್ ಟಿಕೆಟ್ ಅದಿರಬೇಕು, ಜೊತೆಗೆ ಮತ್ತು ಅಂತ ಮೆನ್ಷನ್ ಮಾಡ್ಬಿಟ್ಟು ಕೊಟ್ಟಿದ್ದಾರೆ. ಮೂಲ ಫೋಟೋ ID ಕಾರ್ಡ್ ಅಂದರೆ ಯಾವುದಾದ್ರೂ ನಿಮ್ಮದು ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ರೀತಿ ಒಂದು ಪ್ರೂಫ್ ಏನಿರುತ್ತಲ್ಲ ನಿಮ್ಮದು ಫೋಟೋ ಇರತಕ್ಕಂಥದ್ದು ಆ ಒಂದು ಡಾಕ್ಯುಮೆಂಟ್ಸ್ ತೊಗೊಂಡೋಗಬೇಕು ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಮತ್ತು 5ನೇದು ಯಾವುದೇ ಅಭ್ಯರ್ಥಿಯು ಪರೀಕ್ಷಾ ಅವಧಿ ಮುಗಿಯುವ ಮೊದಲು ಮತ್ತು ಹಾಜರಾತಿ ಪರೀಕ್ಷೆಯಲ್ಲಿ ಸಹಿ ಹಾಕುವ ಮೊದಲು ಪರೀಕ್ಷಾ ಕೊಠಡಿಯಿಂದ ಹೊರಗೆ ಹೋಗಬಾರ್ದು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ ಎಕ್ಸಾಮ್ ಕಂಪ್ಲೀಟ್ ಆಗೋದಕ್ಕೆ ಮುಂಚೆನೇ ಔಟ್ಸೈಡ್ ಕೊಡೋದಿಲ್ಲ ಪರ್ಮಿಷನ್ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಹಾಜರಾತಿ ಪತ್ರಿಕೆಯಲ್ಲಿ ಸಹಿ ಹಾಕುವ ಮೊದಲು ಕೂಡ ಹೊರಗಡೆ ಕಳಿಸೋದಿಲ್ಲ ಅಂತೆಲ್ಲ ಹೇಳಿದ್ದಾರೆ. ಯಾವುದೇ ಅಭ್ಯರ್ಥಿಗೆ ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು ತಿಳಿಸಿದ್ದಾರೆ. ಮತ್ತು ಅಧಿಸೂಚನೆಯಲ್ಲಿ ಉಲ್ಲೇಖಿಸಲಾದ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಬೇಕು ಅಂತ ಹೇಳಿದ್ದಾರೆ. 7ನೇದು ಪರೀಕ್ಷೆಯ ಸಮಯದಲ್ಲಿ ಭಾಷಾ ಆಯ್ಕೆಯಲ್ಲಿ ಪ್ರಮುಖವಾಗಿ ಅದನ್ನು ಅರ್ಥ ಮಾಡ್ಕೊಳ್ಳಿ. 7ನೇದನ್ನ ಸೊ ಯಾವುದೇ ಬದಲಾವಣೆ ಅವಕಾಶ ಇರೋದಿಲ್ಲ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ನೀವು ಸೆಲೆಕ್ಟ್ ಮಾಡ್ಕೊತಿರಲ್ಲ ಲ್ಯಾಂಗ್ವೇಜ್ಗಳು, ಅದು ಪ್ರಮುಖವಾಗಿರುತ್ತೆ ಇಲ್ಲಿ. ಮತ್ತು ಸರಣಿ ಅಂದರೆ ನಿಮಗೆ ಇಲ್ಲಿ TT ಬರೆಯುವಂಥ ಅಭ್ಯರ್ಥಿಗಳಿಗೆ ಸ್ಟಾರ್ಟಿಂಗಲ್ಲಿ ಲ್ಯಾಂಗ್ವೇಜ್ ಸಿಗುವಂಥದ್ದಿರುತ್ತೆ. ಫಸ್ಟ್ ಲ್ಯಾಂಗ್ವೇಜ್, ಆನಂತರ ಸೆಕೆಂಡ್ ಲ್ಯಾಂಗ್ವೇಜ್, ಆನಂತರದಲ್ಲಿ ನಿಮಗೆ ಬೇರೆ ಸಬ್ಜೆಕ್ಟ್ಸ್ಗಳು ಸಿಗುವಂಥದ್ದಿರುತ್ತೆ. ಬಟ್ ಇಲ್ಲಿ ಯಾವ ಥರ ಆಗಿದೆ ಅಂದರೆ ಸರಣಿ ಸಂಖ್ಯೆ 91ರಿಂದ 120 ತನಕ ಲ್ಯಾಂಗ್ವೇಜ್ 1 ಇರುತ್ತೆ, ಭಾಷೆ 1 ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಮತ್ತು ಸರಣಿ ಅಂದರೆ ಒಂದು ಬುಕ್ಲೆಟ್ ಪ್ರಕಾರದಲ್ಲಿ 120ರಿಂದ 150 ತನಕ ಲ್ಯಾಂಗ್ವೇಜ್ 2 ಭಾಷೆ 2ಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಅಲ್ಲಿ ಇರುವಂಥದ್ದು ಇರುತ್ತೆ, ಅಲ್ಲಿ ನೋಡ್ಕೋಬೇಕಿರುತ್ತೆ. ಆಮೇಲೆ ನೀವು ಹುಡುಕ್ತಾ ಸಮಯ ವ್ಯರ್ಥ ಮಾಡಬೇಡಿ. ಉತ್ತರ ಪತ್ರಿಕೆಯಲ್ಲಿ OMR ಅಭ್ಯರ್ಥಿಗಳು ಪ್ರಯತ್ನಿಸಿದ ಸರಣಿ ಸಂಖ್ಯೆ 90ರಿಂದ 150ರವರೆಗೆ ಪ್ರಶ್ನೆಗಳನ್ನು ಅಭ್ಯರ್ಥಿಗಳು ತಮ್ಮ ಅರ್ಜಿ ನಮೂನೆಯಲ್ಲಿ ಭರ್ತಿ ಮಾಡಿದ ಭಾಷಾ ಆಯ್ಕೆಯ ಪ್ರಕಾರ ಮೌಲ್ಯಮಾಪನ ಮಾಡಲಾಗುತ್ತದೆ. ಅಭ್ಯರ್ಥಿಯು ಬೇರೆ ಯಾವುದೇ ಭಾಷೆಗೆ ಸಂಬಂಧಿಸಿದ ಈ ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಯತ್ನಿಸಿದರೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ ಅಭ್ಯರ್ಥಿಗಳು ಆಯ್ಕೆ ಮಾಡಿರ್ತಿರುವಂಥ ಲ್ಯಾಂಗ್ವೇಜ್ ಯಾವುದು ಇರುತ್ತಲ್ಲ, ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಅದಕ್ಕೆ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಬೇರೆದಕ್ಕೆ ಅಟೆಂಡ್ ಮಾಡಿದ್ರೆ ಅದು ವ್ಯಾಲ್ಯೂಯೇಟ್ ಆಗೋದಿಲ್ಲ ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಸೊ ಅಂದರೆ ಪರಿಗಣಿಸೋದಿಲ್ಲ ಅನ್ನೋ ರೀತಿಯಲ್ಲಿ. ಮತ್ತು 8ನೇದು ಹಿಂದಿ ಅಥವಾ ಇಂಗ್ಲೀಷ್ ಹೊರತುಪಡಿಸಿ ಬೇರೆ ಭಾಷೆಗಳನ್ನು ಆಯ್ಕೆ ಮಾಡಿಕೊಂಡಿರುವ ಅಭ್ಯರ್ಥಿಗಳು ಮುಖ್ಯ ಪರೀಕ್ಷಾ ಪುಸ್ತಿಕೆಯಲ್ಲಿ ಅಂದರೆ ಬುಕ್ಲೆಟ್ ಇರುತ್ತಲ್ಲ ಅದರ ಕೋಡ್ಗೆ ಸಂಬಂಧಪಟ್ಟಂತೆ ಭಾಷಾ
ಭಾಷಾ ಪೂರಕ ಮತ್ತು ಭಾಷಾ ಪರೀಕ್ಷಾ ಪುಸ್ತಿಕೆಯಲ್ಲಿ ನೀಡುವ ಅಂದರೆ ಮೇಲ್ವಿಚಾರಕರನ್ನ ಕೇಳಬೇಕು ಅದಕ್ಕೆ ಸಂಬಂಧಪಟ್ಟಂತೆ ತಿಳಿಸಿರುವಂಥದ್ದಾಗಿರುತ್ತೆ. ನಿಮ್ಗೆ ಯಾವುದು ಏನು ಬುಕ್ಲೆಟನ್ನು ಕೊಟ್ಟಿರ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಹಿಂದಿ ಅಥವಾ ಇಂಗ್ಲೀಷನ್ನು ಹೊರತುಪಡಿಸಿ ಬೇರೆ ಲ್ಯಾಂಗ್ವೇಜ್ಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಿರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲ ಕರೆಕ್ಟ್ ಇದೆಯಾ ಬುಕ್ಲೆಟ್ ಅದೆಲ್ಲ ನೋಡ್ಕೊಳ್ಳಿ. ಮತ್ತು ಏನಾದ್ರು ಡೌಟ್ಸ್ ಇದ್ದರೆ ಇನ್ವಿಜಿಲೇಟರ್ನ ಕೇಳಬೇಕು ಅಂತೇಳಿ ಹೇಳಿರುವಂಥದ್ದಾಗಿರುತ್ತೆ. ಮುಖ್ಯ ಪರೀಕ್ಷಾ ಪುಸ್ತಿಕೆ ಮತ್ತು ಭಾಷಾ ಪರೀಕ್ಷಾ ಪುಸ್ತಿಕೆ ವಿವರಗಳನ್ನು ಹಾಜರಾತಿ ಹಾಳೆ ಮತ್ತು OMR ಹಾಳೆಯಲ್ಲಿ ನೀವು ಸರಿಯಾಗಿ ಭರ್ತಿಯೆಲ್ಲ ಮಾಡಬೇಕು ಅಂತ ಹೇಳಿದ್ದಾರೆ. ಪ್ರತಿ ಸರಿಯಾದ ಉತ್ತರಕ್ಕೂ 1 ಅಂಕ ಇರುತ್ತದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾವುದೇ ಪ್ರಶ್ನೆಗೆ ಒಂದಕ್ಕಿಂತ ಹೆಚ್ಚು ಉತ್ತರಗಳನ್ನು ಭರ್ತಿ ಮಾಡಬಾರ್ದು ಅಂತ ಹೇಳಿದ್ದಾರೆ. ಮತ್ತು ಗಾಢಗೊಳಿಸುವುದು ತಪ್ಪು ಎಂದು ಪರಿಗಣಿಸಲಾಗ್ತದೆ ಅಂತ ಹೇಳಿದ್ದಾರೆ. ಅಂದರೆ ಜಾಸ್ತಿ ನೀವು ಅಂಡರ್ಲೈನ್ ಮಾಡಿದಷ್ಟು ಅದು ರಾಂಗ್ ಆಗುತ್ತೆ. ಆಮೇಲೆ ಅಂದರೆ ತಿತ್ತನೆ ಇದ್ದರೆ ಅದು ಸಮಸ್ಯೆ ಆಗ್ಬೋದಾಗಿರುತ್ತೆ, ಅದು ವ್ಯಾಲಿಡ್ ಆಗಿ ಪರಿಗಣನೆ ಆಗದೆ ಹೋಗ್ಬೋದಾಗಿರುತ್ತೆ. ಮತ್ತು ಒಂದಕ್ಕಿಂತ 2 ಆನ್ಸರ್ ಕೊಡಬೇಡಿ ಅಂತ ಹೇಳಿದ್ದಾರೆ. ಉತ್ತರವನ್ನು ನಿರ್ದಿಷ್ಟಪಡಿಸಬೇಕು ಮತ್ತು ತಪ್ಪು ಉತ್ತರಕ್ಕೆ ಉತ್ತರ ಬರೆದರೆ ಅಂಕಗಳನ್ನು ನೀಡಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ಉತ್ತರಿಸಿದ ಪ್ರಶ್ನೆಗೆ ಯಾವುದೇ ಅಂದರೆ ಇವಾಗ ತಪ್ಪು ಆನ್ಸರನ್ನು ಬರೆದಿದ್ದೀರಾ ಉತ್ತರಿಸದ ಬಿಟ್ಟು ಹಂಗೆ ಬಿಟ್ಟು ಬಂದಿರ್ತಾರೆ ಅದಕ್ಕೆಲ್ಲ ಅಂಕ ಕೊಡೋದಿಲ್ಲ ಅಂತ ಎಲ್ಲ ಹೇಳಿದ್ದಾರೆ. ನಂತರ 9ನೇದು ನೋಡಬಹುದಾಗುತ್ತೆ ಸರಿಯಾದ ಉತ್ತರಕ್ಕೆ 1 ಮಾರ್ಕ್ಸ್ ಈ ಥರ ಎಲ್ಲ ಆಯಿತು. 10ನೇದು ಇವಾಗ ಈ ಪ್ರವೇಶ ಪತ್ರವು ತಾತ್ಕಾಲಿಕವಾಗಿರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅರ್ಹತೆಯನ್ನು ನೇಮಕಾತಿ ಸಂಸ್ಥೆ ಪರಿಶೀಲಿಸುತ್ತದೆ. ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಮಾತ್ರಕ್ಕೆ ಉದ್ಯೋಗ ಖಾತ್ರಿಯಾಗುವುದಿಲ್ಲ ಅಂತ ಹೇಳಿದ್ದಾರೆ. 11ನೇದು ಸ್ಥಳ ಮತ್ತು ಸಾರಿಗೆ ಖಚಿತಪಡಿಸಿಕೊಳ್ಳಲು ಒಂದು ದಿನ ಮೊದಲೇ ಒಂದು ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ಕೊಟ್ಟು ಬನ್ನಿ. ಯಾಕಂದರೆ ಒಂದು ಅಲ್ಲಿ ಸ್ಥಳಗಳು ನಿಮಗೆ ಗೊತ್ತಾಗದೆ ಹೋಗ್ಬೋದಾಗಿರುತ್ತೆ. ನಂತರದಲ್ಲಿ ಒಂದು ಯಾವ ಥರ ಸಾರಿಗೆಗಳು ಹೋಗಬೇಕಾಗಿರುತ್ತೆ, ಬಸ್ ಫೆಸಿಲಿಟಿಗಳು ಇನ್ನೊಂದು ಮತ್ತೊಂದು ಗೊತ್ತಾಗದೆ ಹೋಗ್ಬೋದಾಗಿರುತ್ತೆ. ಆ ಕಾರಣಕ್ಕೆ ಒಂದಿನ ಮುಂಚೆನೇ ವಿಸಿಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಮಧುಮೇಹ ಅಭ್ಯರ್ಥಿಗಳು ಅಂದರೆ ಸಕ್ಕರೆ ಒಂದು ಸಕ್ಕರೆ ಕಾಯಿಲೆ ಇರತಕ್ಕಂಥ ಅಭ್ಯರ್ಥಿಗಳಿದೆಲ್ಲ ಡಯಾಬಿಟಿಸ್ ಇರತಕ್ಕಂಥವ್ರು ಸಕ್ಕರೆ ಮಾತ್ರೆಗಳಾಗಿರ್ಬೋದು, ಕ್ಯಾಂಡಿ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಸ್ಯಾಂಡ್ವಿಚ್ ಹಾಗೂ ಪಾರದರ್ಶಕ ಚೀಲದಲ್ಲಿ ಅಂದರೆ ಟ್ರಾನ್ಸ್ಪರೆಂಟ್ ಒಂದು ಚೀಲದಲ್ಲಿ ತೊಗೊಂಡು ಹೋಗ್ಬೋದಾಗಿರುತ್ತೆ. ಬಟ್ ಅದನ್ನು ಮೇಲ್ವಿಚಾರಕರ ಬಳಿ